ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಸ್ಮಿತಾ ರಂಗನಾಥ್. ಬಿಬಿಎಂಪಿ ವಿಭಜನೆ ಮಾಡುವ ಸಲುವಾಗಿ ಇದೇ 20ರಂದು ರಾಜ್ಯ ಸರ್ಕಾರ ನಡೆಸಲು ಉದ್ದೇಶಿಸಿರುವ ತುರ್ತು ಅಧಿವೇಶನಕ್ಕೆ ರಾಜ್ಯಪಾಲರು ಒಪ್ಪಿಗೆ ನೀಡಿದ್ದಾರೆ. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ತುರ್ತು ಅಧಿವೇಶನ ನಡೆಸಲು ಅನುಮತಿ ಕೋರಿ ರಾಜ್ಯಪಾಲ ವಜೂಭಾಯಿ ವಾಲಾಗೆ ಪತ್ರ ಕಳಿಸಿತ್ತು. ಇದಕ್ಕೆ ಗವರ್ನರ್ ಒಪ್ಪಿಗೆ ಸೂಚಿಸಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಪತ್ರ ಕಳಿಸಿದ್ದಾರೆ. ಇದರೊಂದಿಗೆ ಇದೇ 20ರಂದು ಬಿಬಿಎಂಪಿ ವಿಭಜನೆಯ ವಿಚಾರವಾಗಿ ಅಧಿವೇಶನ ನಡೆಯುವುದು ಖಾತ್ರಿಯಾಗಿದ್ದು, ರಾಜ್ಯ ಸರ್ಕಾರ ಬಿಬಿಎಂಪಿ ವಿಭಜನೆ ಕುರಿತು ಕಾಯ್ದೆಗೆ ಅಧಿವೇಶನದಲ್ಲೇ ಒಪ್ಪಿಗೆ ಪಡೆಯಲು ಸಿದ್ಧವಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ವೀರೇಂದ್ರ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಧಿವೇಶನಕ್ಕೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ, ಪ್ಲಸ್ ಪಾಯಿಂಟ್ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಬಿಬಿಎಂಪಿ ವಿಭಜನೆ ಕುರಿತಾಗಿ ಈ ಅಧಿವೇಶನ? ಸ್ಮಿತಾ, ಬಿಬಿಎಂಪಿಯನ್ನ ವಿಭಜನೆ ಮಾಡುವ ಸಲುವಾಗಿ ಒಂದು ಕಾಯ್ದೆಯನ್ನ ಮಂಡಿಸಿ ಅದಕ್ಕೆ ಒಪ್ಪಿಗೆ ಪಡೆಯುವ ಸಲುವಾಗಿ ರಾಜ್ಯ ಸರ್ಕಾರ ನಿನ್ನೆ ಸಂಜೆ ಅಷ್ಟೇ ರಾಜ್ಯಪಾಲರಿಗೆ ಪತ್ರವನ್ನು ಕಳಿಸಿತ್ತು. ತುರ್ತು ಅಧಿವೇಶನಕ್ಕೆ ಒಪ್ಪಿಗೆಯನ್ನು ಕೊಡಿ ಅನ್ನೋದು ಇವತ್ತು ಬೆಳಗ್ಗೆಯೇ ರಾಜ್ಯಪಾಲರು ತುರ್ತು ಅಧಿವೇಶನಕ್ಕೆ ಒಪ್ಪಿಗೆಯನ್ನು ನೀಡಿ ಪತ್ರವನ್ನು ಕಳಿಸಿದ್ದಾರೆ ಅನ್ನೋದು. ಇದರಿಂದ ಈಗ 100ಕ್ಕೆ 100 ಖಾತ್ರಿಯಾಗಿದೆ. 20ನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ ಅನ್ನೋದು. ಇನ್ನು ಇದು ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದಾದ್ರೆ, ಒಂದು ಕಡೆ ಇದನ್ನ ರಾಜಕೀಯ ಅಸ್ತ್ರವಾಗಿ ರಾಜ್ಯ ಸರ್ಕಾರ ಬಳಸ್ಕೊಳ್ತಾ ಇದೆ ಅನ್ನೋದು. ಯಾಕಂದ್ರೆ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ರಾಜಭವನಕ್ಕೆ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಕಳಿಸಿದ್ರು. ಅದಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನೀಗ ರಾಜಕೀಯ ಅಸ್ತ್ರವಾಗಿ ಅಧಿವೇಶನ ಉಪಯೋಗಿಸಿಕೊಂಡು ಆ ಮೂಲಕ ವಿಧೇಯಕಕ್ಕೆ ಒಪ್ಪಿಗೆ ಪಡೆಯಲಿಕ್ಕೆ ಮುಂದಾಗಿರುವಂಥದ್ದು. ಬಹುಶಃ ವಿಧಾನಸಭೆಯಲ್ಲಿ ಅವರಿಗೆ ಯಾವುದೇ ತೊಂದರೆ ಇಲ್ಲ. ವಿಧಾನಸಭೆಯಲ್ಲಿ ಬಹಳ ಸಲೀಸಾಗಿ ಕಾಯ್ದೆಗೆ ಒಪ್ಪಿಗೆಯನ್ನು ಪಡಿತಾರೆ. ಆದರೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಸಂಖ್ಯಾಬಲ ಇಲ್ಲ. ಕೇವಲ 27 ಸದಸ್ಯರು ಮಾತ್ರ ಇದ್ದಾರೆ ಅನ್ನೋದು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ವಿಧಾನ ಪರಿಷತ್ನಲ್ಲಿ ವಿಧೇಯಕ ಕಾಯ್ದೆ ಬಿದ್ದು ಹೋದ್ರೂ ಕೂಡ ಒನ್ಸ್ ಅಗೇನ್ ಮತ್ತೆ ವಿಧಾನಸಭೆಗೆ ತಂದು ಒಪ್ಪಿಗೆಯನ್ನ ಪಡೆದು ಅದನ್ನ ಕ್ಯಾಬಿನೆಟ್ ಮುಂದೆ ಇಟ್ಟು ರಾಜ್ಯಪಾಲರಿಗೆ ಕಳುಹಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಈ ವಿಶೇಷ ಅಧಿವೇಶನವನ್ನ ರಾಜ್ಯ ಸರ್ಕಾರ ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು. ಇನ್ನೊಂದು ಕಡೆ ಒಂದು ವೇಳೆ ಏನಾದರೂ ವಿಪಕ್ಷಗಳು ಈಗಾಗಲೇ JDS ಹೇಳಿದೆ ನಾವು ಅಧಿವೇಶನವನ್ನು ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳಿ, ಆ ರೀತಿ ವಿಪಕ್ಷಗಳೇನಾದರೂ ಅಧಿವೇಶನವನ್ನು ಬಹಿಷ್ಕಾರ ಮಾಡಿದ್ರೆ ಆಗ ಇನ್ನೂ ಸಲೀಸಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಕಾಯ್ದೆಗೆ ಒಪ್ಪಿಗೆ ಪಡಲಿಕ್ಕೆ, ಬಿಬಿಎಂಪಿ ವಿಭಜನೆ ಕುರಿತ ಕಾಯ್ದೆಗೆ ಒಪ್ಪಿಗೆ ಪಡಲಿಕ್ಕೆ ಆಗ ಯಾವುದೇ ಅಡ್ಡಿ ಆತಂಕ ಇರೋದಿಲ್ಲ ಅನ್ನೋದು. ಒಂದು ವೇಳೆ ವಿಪಕ್ಷಗಳು ಹಾಜರಾದರೂ ಕೂಡ ವಿಧಾನಸಭೆಯಲ್ಲೇ 2 ಬಾರಿ ಒಪ್ಪಿಗೆಯನ್ನು ಪಡೆಯುವ ಮೂಲಕ ಕಾಯ್ದೆಯನ್ನ ಒಪ್ಪಿಗೆ ಪಡೆದು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸುತ್ತೆ. ಆ ಮೂಲಕ ಈ ತುರ್ತು ಅಧಿವೇಶನದಲ್ಲಿ ಬಿಬಿಎಂಪಿ ವಿಭಜನೆಗೆ ಬೇಕಾದಂತಹ ಕಾಯ್ದೆಯನ್ನ ಬಹುಶಃ ಒಪ್ಪಿಗೆ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಸ್ಮಿತಾ, ಇದರ ಜೊತೆಗೆ ನಾವು ಗಮನಿಸಬೇಕಾಗಿರುವಂಥದ್ದು, ಈ ರೀತಿಯ ತುರ್ತು ಅಧಿವೇಶನವನ್ನ ಕೇವಲ ವಿರಳ ಸಂದರ್ಭಗಳಲ್ಲಿ ಮಾತ್ರ ಕೆಲವು ಬಾರಿ ಕಳೆದಿರುವಂಥದ್ದು. ನಾವು ಇತ್ತೀಚಿನ ವರ್ಷಗಳದ್ದು ಕಳೆದ 1.5 ದಶಕದನ್ನ ನೋಡೋದಾದ್ರೆ 2002ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ನದಿ ನೀರಿನ ವಿಚಾರವಾಗಿ ಈ ರೀತಿಯ ಒಂದು ತುರ್ತು ಅಧಿವೇಶನ ಕರೆದು ಚರ್ಚೆ ಮಾಡಿದ್ರು. ಇತ್ತೀಚೆಗೆ ಕೆಲವರು ಹೇಳ್ತಾ ಇದ್ರು ಬಂಗಾರಪ್ಪನವರ ಕಾಲದಲ್ಲಿ ಮಾತ್ರ ಕರೆದಿದ್ರು ಅಂತ. ಅದು ತಪ್ಪು ಮಾಹಿತಿ. ಬಂಗಾರಪ್ಪನವರ ಕಾಲದಲ್ಲಿ ಅಲ್ಲ, 95ರಲ್ಲಿ HD ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಆಗಲೂ ಕೂಡ ಕಾವೇರಿ ನದಿ ನೀರಿನ ವಿಚಾರವಾಗಿ ಕೇಂದ್ರದಿಂದ ಸೂಚನೆ ಬಂದಿತ್ತು ತಮಿಳುನಾಡಿಗೆ ನೀರು ಬಿಡಬೇಕು ಅಂತ. ಆ ಸಂದರ್ಭದಲ್ಲಿ ದೇವೇಗೌಡರು ಒಂದು ವಿಶೇಷ ಅಧಿವೇಶನವನ್ನು ಕರೆದಿದ್ರು. ಅದನ್ನು ಹೊರತುಪಡಿಸಿದ್ರೆ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಒನ್ಸ್ ಅಗೇನ್ ಕಾವೇರಿ ನದಿ ನೀರಿನ ವಿಚಾರವಾಗಿ ವಿಶೇಷ ಅಧಿವೇಶನವನ್ನು ಕರೆದಿದ್ರು ಅನ್ನೋದು. ಬಂಗಾರಪ್ಪನವರು ಅಧಿವೇಶನವನ್ನು ಕರೆದಿರಲಿಲ್ಲ, ಸುಗ್ರೀವಾಜ್ಞೆಯನ್ನೇ ಹೊರಡಿಸಿ ನೀರು ಬಿಡದೇ ಇರುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ರು ಅನ್ನೋದು. ಬಹುಶಃ ದೇವೇಗೌಡರ ಕಾಲ 95, ಅದಾದ ನಂತರ 2002ರಲ್ಲಿ SM ಕೃಷ್ಣ ಬಿಟ್ರೆ ಈಗ ಬಿಬಿಎಂಪಿ ವಿಭಜನೆ ವಿಚಾರವಾಗಿಯೇ ಸಿದ್ದರಾಮಯ್ಯನವರು ಈ ರೀತಿಯ ಒಂದು ವಿಶೇಷ ಅಧಿವೇಶನವನ್ನ ತುರ್ತು ಅಧಿವೇಶನವನ್ನ ಕರೀತಾ ಇದ್ದಾರೆ ಅನ್ನುವಂಥದ್ದು. ಆ ಮೂಲಕ ರಾಜಕೀಯ ಅಸ್ತ್ರವಾಗಿ ಈ ಅಧಿವೇಶನವನ್ನ ಕಾಂಗ್ರೆಸ್ ಸರ್ಕಾರ ಬಳಸಿಕೊಳ್ತಾ ಇದೆ. ಎಸ್ ವೀರೇಂದ್ರ, ಜೊತೆಗೆ ಏಪ್ರಿಲ್ 20ಕ್ಕೇನೆ ಕೋರ್ಟ್ ನಲ್ಲಿ ಈ ಒಂದು ವಿಭಜನೆ ಕುರಿತಾಗಿ ಜೊತೆಗೆ ಚುನಾವಣೆ ಕುರಿತಾಗಿ ಪ್ರೊಸೀಡಿಂಗ್ ಗಳು ನಡೀತಿರೋದು, 20ಕ್ಕೆ ಅದರ ವಿಚಾರಣೆ ಕೂಡ ಇರೋದು, ಜೊತೆಗೆ ಅವತ್ತೇ ಅಧಿವೇಶನ ನಡೀತಾ ಇದೆ. ಸೊ ಕೋರ್ಟ್ ನ ಪ್ರೊಸೀಡಿಂಗಿಗೂ ಅಧಿವೇಶನ ಕರೆದು ಇನ್ ಕೇಸ್ ಅದರಲ್ಲಿ ಅಸ್ತು ಅಂತ ಹೇಳಿ ಅಂಕಿತವಾಗಿ ಸಿಕ್ಬಿಟ್ರೆ ವಿಭಜನೆಗೆ ಚೇಂಜಸ್ ಅಂತ ಹೇಳಿ ಏನಾಗಬಹುದು ಅಂತ ಹೇಳಿ ಬಹುಶಃ 20ನೇ ತಾರೀಕು ಹೈಕೋರ್ಟ್ನಲ್ಲಿ ಈ ಬಗ್ಗೆ ಏನು ವಿಭಾಗೀಯ ಪೀಠ ವಿಚಾರಣೆಯನ್ನು ನಡೆಸುತ್ತೆ. ಆ ಸಂದರ್ಭದಲ್ಲಿ ಅಧಿವೇಶನ ಕರೆದಿರೋದಕ್ಕೂ ಕೂಡ ಅಲ್ಲಿ ಕನೆಕ್ಷನ್ ಇದೆ. ಏನಂದ್ರೆ ವಿಚಾರಣೆ ಆರಂಭ ಆಗ್ತಿದ್ದ ಹಾಗೆ ಬಹುಶಃ ಅಡ್ವೊಕೇಟ್ ಜನರಲ್ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಬಿಬಿಎಂಪಿ ವಿಭಜನೆ ಕುರಿತ ಕಾಯ್ದೆಗೆ ಒಪ್ಪಿಗೆ ಪಡೆಯುವ ಸಲುವಾಗಿಯೇ ನಾವು ಅಧಿವೇಶನವನ್ನು ಕರೆದಿದ್ದೇವೆ, ವಿಶೇಷ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಗಮನಕ್ಕೆ ತರ್ತಾರೆ. ಬಹುಶಃ ವಿಚಾರಣೆಯ ಸಂದರ್ಭದಲ್ಲೇ ಒಪ್ಪಿಗೆ ಸಿಕ್ಕಿದ್ದೇ ಆದಲ್ಲಿ ಅದನ್ನೂ ಕೂಡ ಹೈಕೋರ್ಟ್ ಗಮನಕ್ಕೆ ತಂದು, ವಿಭಾಗೀಯ ಪೀಠದ ಗಮನಕ್ಕೆ ತಂದು ಬಿಬಿಎಂಪಿ ವಿಭಜನೆಗೆ ನಮಗೆ ಒಪ್ಪಿಗೆ ಸಿಕ್ಕಿದೆ, ಆ ಕುರಿತು ಈಗಾಗಲೇ ಕಾಯ್ದೆ ಆಗಿದೆ ಅನ್ನುವ ವಿಚಾರವನ್ನು ಮುಂದಿಟ್ಟು ಚುನಾವಣೆಯನ್ನ
ಮುಂದೂಡುವಂತೆ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಆ ಕಾರಣಕ್ಕಾಗಿ 20ನೇ ತಾರೀಕಿಗೆ ಇವರು ವಿಶೇಷ ಅಧಿವೇಶನವನ್ನು ಕರೆದಿರುವಂತದ್ದು. ಅವತ್ತೇ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಕಾನೂನಾತ್ಮಕವಾಗಿಯೂ ಆಲೋಚನೆ ಮಾಡಿ ರಾಜ್ಯ ಸರ್ಕಾರ ಈ ವಿಶೇಷ ಅಧಿವೇಶನವನ್ನ 20ನೇ ತಾರೀಕು ಕರೆದಿದೆ. ಅದನ್ನ ಹೈಕೋರ್ಟ್ ಎಷ್ಟರ ಮಟ್ಟಿಗೆ ಮಾನ್ಯ ಮಾಡುತ್ತೆ ಅನ್ನೋದು ಬಹುಶಃ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟ ವಿಚಾರ ಆಗಿರುತ್ತೆ ಸ್ಮಿತಾ. ಆದ್ರೆ ರಾಜ್ಯ ಸರ್ಕಾರ ತನ್ನ ಪ್ರಯತ್ನವನ್ನಂತೂ ಈ ಮೂಲಕವೂ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ರೈಟ್, ಧನ್ಯವಾದ ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.